ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತು ಸಂಡೇ ಅಲ್ವಾ, ಹಾಗೆ ಸಂಡೇ ಆಗಿ ಕಾರಣ ತುಂಬ ಕೆಲಸ ಉಂಟು ಮನೆಯಲ್ಲಿ ಇವತ್ತು. ಮತ್ತು ಅಪ್ಪ ಕೂಡ ಇವತ್ತಿಲ್ಲ, ಪೂಜೆಗೆ ಹೋಗ್ತಾರೆ. ಹಾಗೆ ನಾ ಮತ್ತು ಅಮ್ಮ ಮಾತ್ರ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ಕೆಲಸ ಉಂಟು ಫುಲ್. ನೋಡುವ ಎಂತೆಲ್ಲ ಕೆಲಸ ಸಿಗ್ತದೆ, ನಾನು ಹೇಗೆ ಕೆಲಸ ಮಾಡ್ತೇನೆ ಅಂತೇಳಿ ನೋಡಿ ಈ ವ್ಲಾಗಲ್ಲಿ. ಫಸ್ಟ್ ನಾನು ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಬಟ್ಟೆ ಒಣಗಿಸ್ಲಿ ಹಾಕೋದೆ. ಪಾತ್ರೆ ತೊಳೆದ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ. ನೆಕ್ಸ್ಟ್ ನಾನು ದೇವರಿಗೆ ದೀಪ ಇಟ್ಟೆ. ಬನ್ನಿ ಕಾಪಿ ಕುಡಿಯುವ. ಇವತ್ತೆಂತ ಸ್ಪೆಷಲ್ ಅಂತ ಹೇಳಿದರೆ ಇಲ್ಲಿ ತೋರಿಸ್ತೇನೆ. ಸ್ಪೆಷಲ್ ಪುಂಡಿ ಮತ್ತು ಚಟ್ನಿ ಹಾಕ್ತಾಯಿದ್ದೇನೆ. ಚಹಾ ಕುಡ್ದಾಯಿತು. ಈಗ ಸೆಡ್ಡಿಗೆ ಬಂದಿದ್ದೀನಿ ಕೋಳಿ ಮರಿಗೆ ನೀರಿಡಲಿಕ್ಕೆ. ನೀರಿಲ್ಲ ಅಂತ ಹೇಳಿದ್ರಪ್ಪ, ಹಾಗೆ ನೀರಿಡಲಿಕ್ಕೆ ಬಂದೆ. ಈಗ ಡ್ರಮ್ಮಲ್ಲಿ ನೀರು ಫುಲ್ ಮಾಡ್ತಾ ಇದ್ದೇನೆ. ಕೋಳಿ ಮರಿ ತೋರಿಸ್ಬೇಕಾ ಹೇಳಿ? ಅದು ಕಾಯ್ತುಂಟು ಪಾಪ ನೀರಿಗೋಸ್ಕರ. ಈಗ ನೀರಿಡಬೇಕು, ಇಡ್ತೇನೆ ಆಯಿತಾ, ನೋಡಿ. ಫಸ್ಟ್ ನಾವು ಈ ಇಂಥ ಡ್ರಿಂಕರ್ ಉಂಟಲ್ಲ, ಎಲ್ಲ ಕಡೆ ಉಂಟು, ಅದರ ನೀರು ತಿದ್ದುಕೊಂಡು ಬರುವ. ಉಂಟು ಒಂದೊಂದು ನೀರಿಲ್ಲ. ನಾನೀಗ ನೀರಿಡುವ. ನೀರು ಹಿಡಿದು ಹೇಗೆ ಅಂತ ಹೇಳಿದರೆ, ಈ ಡ್ರಿಂಕರಿಗೆ ಫಸ್ಟು ಫುಲ್ ಮಾಡಬೇಕು. ಫುಲ್ ಮಾಡಿ ಇಲ್ಲಿ ಇಡಬೇಕು, ನೀಟಿಗೆ ತಿರುಗಿಸಬೇಕು.
ಕೋಳಿ ಮರಿಗಳಿಗೆ ನೀರಿಟ್ಟಾಯಿತು. ಫುಡ್ ಉಂಟು, ಅಪ್ಪನಿನ್ನ ಕತ್ತಳೆ ಹಾಕಿದ್ದಾರೆ. ಇನ್ನು ಸಂಜೆ ಹಾಕಿದರೆ ಆಯಿತು. ನೀರಿಟ್ಟಾಯ್ತು, ಈಗ ಇನ್ನು ಹೋಗುವ. ನೋಡಿ ಎಷ್ಟು ನೀರು ಖಾಲಿಯಾಗಿದೆ ಅಂತ. ಇಷ್ಟಿತ್ತಲ್ಲ ನೀರು, ನೋಡಿ ಅಷ್ಟು ಬೇಕು ನೀರು ಈ ಸಿಡ್ಡಿಗೆ. ಬಾಯ್. ಬಾಯ್. ನಮ್ಮ ಮನೆಯಲ್ಲಿ 3 ದನ ಕರು ಹಾಕ್ಲಿಕ್ಕಿತ್ತು. ಒಂದು ಇದು ನೆಕ್ಸ್ಟ್ ಒಂದು ಆ ಸೈಡ್ ಇದು ಕರು ಹಾಕ್ಬೇಕಷ್ಟೇ. ಇದು ಕರು ಹಾಕಿದೆ. ಈಗ ಇಲ್ಲಿ ಪುಟ್ಟಕ್ಕ, ನಮ್ಮ ಪುಟ್ಟಕ್ಕ ಹುಡುಗಿ ಕರು ಹಾಕಿದೆ. ಇದಕ್ಕಿಂತ ಫಸ್ಟ್ ಆ ಸೈಡ್ ಕರು ಹಾಕಿದೆ. ಅದು ಹತ್ತೋಯ್ತು. ಅಂದರೆ ಇದು ಗರ್ಭಿಣಿ ಹೊಟ್ಟೆಲಿರುವಾಗಲೇ, ಅಂದರೆ ಕರು ಹಾಕೋ ಮುಂಚೆನೇ ಹತ್ತೋಗಿದೆ ಹೊಟ್ಟೆಯಲ್ಲಿ. ಅದು ಇಲ್ಲಿ ತುಂಬ ಬೇಜಾರಾಗಿದೆ. ಸಹ ಹೆಣ್ಣು ಕರು ಹಾಕಿದ್ದು HF, ಅದೇ ರೀತಿ ಅದೇ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್, ತುಂಬ ಬೇಜಾರಾಗಿದೆ. ನೆಕ್ಸ್ಟ್ ಇದು ಕರು ಹಾಕಿದೆ. ಇಲ್ಲಿ ನಮ್ಮ ಪುಟ್ಟಕ್ಕ ಅಲ್ಲ. ಎಂತ ನೇಮ್ ಇಡೋದು ಅಂತ ನಾನು ಯೋಚನೆ ಮಾಡೋದು. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೇಮ್ ಆಲ್ಮೋಸ್ಟ್ ಎಲ್ಲ ಹೆಸರಿಟ್ಟಾಗಿದೆ, ನೋಡುವ ಅಲ್ಲ ನಂದಿನಿ. ಆಲ್ಮೋಸ್ಟ್ ಇದು ಎಲ್ಲ ಕರು ಹಾಕಿದೆಲ್ಲ ಗಂಡೇ ಕರು. ಇದೇ ಫಸ್ಟ್ ಟೈಮ್ ಅನಿಸ್ತದೆ ಹೆಣ್ಣು ಕರು ಹಾಕಿದ್ದು. ಗಿಲ್ಲಿ ಮಗಳು, ಗಿಲ್ಲಿ ನಾನು ಅದನ್ನು ಮುಟ್ತೇನೆ ಅಂತೇಳಿ ಅದು ಎದ್ದದ್ದು ನೋಡಿ ಅಂತೇಳಿ, ಕರುವನ್ನು ಮುಟ್ತೇನೆ ಅಂತ ಎದ್ದದ್ದು ನೋಡಿ ನಂದಿನಿ. ಯಾರ ಮನೆಯಲ್ಲೆಲ್ಲ ದನ ಉಂಟು ಅವರಿಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್, ಅಂದರೆ ನನ್ನ ಸೈಡಿಂದ ಇನ್ಫಾರ್ಮೇಷನ್. ಯಾರಿಗಾದ್ರು ಗೊತ್ತಿಲ್ಲದವರಿದ್ದರೆ, ಈ ಲಾಗ್ ನೋಡ್ತಾ ಇದ್ದರೆ, ಆಲ್ಮೋಸ್ಟ್ ಇದೆಲ್ಲರಿಗೆ ಗೊತ್ತಿರ್ಬೋದು, ದನ ಇದ್ದವರಿಗೆ, ಮನೇಲಿದ್ದವರಿಗೆ ಗೊತ್ತಿರ್ಬೋದು. ಎಂತ ಹೇಳಿದರೆ, ನಾವು ಹಾಲು ಕರೀತೇವೆ. ಹಾಲು ಕರೆದ ತಕ್ಷಣ ಅದು ದನ ಮಲಗ್ತದೆ. ಹಾಲು ಕರೆದ ತಕ್ಷಣ ನೆಕ್ಸ್ಟ್ ಹಾಲು ಕರೆದ ನಂತರ ಅದು ಮಲಗ್ತದೆ. ಹಾಗೆ ನಾವು ಮಲಗಲಿಕ್ಕೆ ಬಿಡಲಿಕ್ಕಾರ್ದು. ಎಂಥಾದ್ರೂ ದನಕ್ಕೆ ಹುಲ್ಲ ಮತ್ತು ನೀರು ಎಂಥಾದ್ರೂ ಕೊಡ್ತಾ ಇರಬೇಕು. ಅದು ಮಲಗಲಿಕ್ಕೆ ಬಿಡಲಿಕ್ಕಾರ್ದು. ಅಂದರೆ ಅದು ಕೆಚ್ಚಲಲ್ಲಿ ಕೆಚ್ಚಲು ಓಪನ್ ಆಗಿರ್ತದಲ್ಲ ಅದಕ್ಕೆ. ಅದು ಮತ್ತು ಅದರೊಳಗಡೆ ಕೆಚ್ಚಲೊಳಗಡೆ ಎಂಥಾದ್ರೂ ಕ್ರಿಮಿಕೀಟಗಳು ಹೋಗಿ ದನಕ್ಕೆ ಎಂಥದ್ದು ನೆಕ್ಸ್ಟ್ ಇಫೆಕ್ಟ್ ಆಗಲಿಕ್ಕೆ ಬಾರ್ದಲ್ಲ, ಅದಕ್ಕೆಂದ ತಿನ್ಲಿಕ್ಕೆ ಆಗ್ತಾ ಇರಬೇಕು. ಇದು ನನ್ನೊಂದು ಚಿಕ್ಕ ಇನ್ಫಾರ್ಮೇಷನ್. ಗೊತ್ತಿಲ್ಲದ ಒರೆಸಲಿಕ್ಕೆ ಬಂದೆ. ನಮ್ಮ ಮನೆಯಲ್ಲಿ ನೊಣದ ಕಾಟ ಇದ್ದ ಕಾರಣ ನೋಡಿ, ನಮ್ಮ ಫ್ಯಾನ್ ಹೇಗಾಗಿದೆ ನೋಡಿ, ಕಪ್ಪು ಕಪ್ಪು ಆಗಿದೆ. ಇದನ್ನೀಗ ನಾನು ಕ್ಲೀನ್ ಮಾಡ್ತೇನೆ, ನೋಡುವ. ಈಗ ಫ್ಯಾನ್ ಹೇಗಾಗಿದೆ ನೋಡ್ತೀರಾ? ಈ ಕಡೆ ನಾನು ಇವತ್ತು ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಇವತ್ತು ತುಪ್ಪ ಇಲ್ಲ ಅಂತೇಳಿ ಬೆಣ್ಣೆನೀಗ ಕಾಯಿಸಿ ತುಪ್ಪ ಮಾಡುವ ಅಂತ ಯೋಚನೆ ಮಾಡ್ತಿದ್ದೇನೆ. ಹಾಗೆ ಬೆನ್ನು ತಗೊಂಡೆ. ಫಸ್ಟ್ ನಾವು ಕ್ಲೀನ್ ಮಾಡುವ ಬೆಣ್ಣೆಯನ್ನು. ನಮಗೆ ಎಷ್ಟು ಬೇಕು ಅಷ್ಟು ಬೆನ್ನು ತಗೊಳ್ಳುವ. ಇಷ್ಟು ಸಾಕು. ಬೆಣ್ಣೆಯನ್ನು ಕ್ಲೀನ್ ಮಾಡುವ. ಬೆಣ್ಣೆಯನ್ನು ಕಾಯಿಸ್ಲಿಕ್ಕೆ ಇಟ್ಟೆ. ಈಗ ಇದಕ್ಕೆ ತುಳಸಿ ಸೊಪ್ಪು ಹಾಕುವ. ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟ್ ನೀರಿಗೆ ಸ್ಟವ್ ಆನ್ ಮಾಡಬೇಕು.
ಲೋ ಫ್ಲೇಮ್ ಇಡಬೇಕು. ಅಷ್ಟು ತುಪ್ಪ ಹಾಕಬೇಕು. 1 ಕಪ್ಪು ಗೋಧಿ ಹುಳಿ, ಗೋಧಿ ಹಿಟ್ಟು ಬ್ರೌನ್ ಆಗುವ ತನಕ ಫ್ರೈ ಮಾಡಿಕೊಡ್ಬೇಕು. ತುಪ್ಪ ಹಾಕಿ ಫ್ರೈ ಮಾಡಿಕೊಡ್ಬೇಕು. ಇದೇ ಕಪ್ಪಲ್ಲಿ 1 ಕಪ್ಪು ಫುಲ್ ಸಕ್ಕರೆ ಹಾಕಿದ್ದೇನೆ. ನೆಕ್ಸ್ಟು 1.5 ಕಪ್ಪು ನೀರು ಮತ್ತು 1 ಏಲಕ್ಕಿ. ಇದು ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿಕೊಳ್ಬೇಕು. ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕಬೇಕು. ನೆಕ್ಸ್ಟ್ 2 ಸ್ಪೂನು ತುಪ್ಪ, ಮತ್ತು ಸ್ವಲ್ಪ ಹಾಲು ಹಾಕಿಕೊಂಡು ಅದನ್ನು ಫಸ್ಟ್ ಮಿಕ್ಸ್ ಮಾಡಿಕೊಳ್ಬೇಕು. ಕೈಗೆ ಸ್ವಲ್ಪ ತುಪ್ಪ ಹಾಕಿಕೊಂಡು ಉಂಡೆ ಮಾಡ್ಕೊಳ್ಬೇಕು.
ಗುಲಾಬ್ ಜಾಮೂನ್ ಸೂಪರ್ ಆಗಿತ್ತು. ಆಲ್ಮೋಸ್ಟ್ ನಾನೇ ಖಾಲಿ ಮಾಡಿದೆ ತಿಂದು. ಲಾಗಲ್ಲಿ ಒಬ್ಬರು ಹೇಳಿದ್ರು ಕೈಯಲ್ಲೆಲ್ಲ ಯೂಸ್ ಮಾಡ್ಕೊಳ್ಬೇಡಿ, ಸಲಕರಣೆಗಳನ್ನು ಯೂಸ್ ಮಾಡಿ ಸೆಗಣಿ ತೆಗೆಯುವಾಗ ಅಂತ. ನಾವಿಲ್ಲಿ ದನ ಕ್ಲೀನ್ ಮಾಡುವಾಗ ಜಾಸ್ತಿ ಯೂಸ್ ಮಾಡೋದು ಅಂತ ಹೇಳಿದರೆ ಪೊರಕ್ಕೆ ಮಾತ್ರ ಪಾಪ ಅವರು ಹೇಳಿದ್ದಕ್ಕೆ ನಾನೊಂದು ಈ ತಗೊಂಬರ್ಲಿಕ್ಕೆ ಹೇಳಿದೆ ಅಪ್ಪನ ಹತ್ರ, ಸೆಗಣಿ ತೆಗಿಲಿಕ್ಕೆ ಯೂಸ್ ಆಗಲಿಕ್ಕೋಸ್ಕರ ಅವ್ರಿಗೆ ಹೇಳಿದ್ದಕ್ಕೆ. ಇನ್ನು ಇದರಲ್ಲೇ ಸೆಗಣಿ ತೆಗಿತೇನೆ ಆಯಿತಾ. ಹಾಲು ಕರೆದಾಯಿತು. ಯಾರಿಗೆಲ್ಲ ನನ್ನ ಈ ಸಂಡೇ ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್.